ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನೂತನ ಶೈಲಿ. ನನ್ನ ಲಾಸ್ಟ್ ವಿಡಿಯೋದಲ್ಲಿ 32 ಸೈಜ್ ಇರೋವಂಥ ಎದೆ ಸುತ್ತಳತೆಯ ಬ್ಲೌಸು ಅಂದರೆ ನಾರ್ಮಲ್ ಬ್ಲೌಸ್ನ ಯಾವ ರೀತಿ ಮೆಷರ್ಮೆಂಟ್ ತೊಗೊಳ್ಳೋದು ಹಾಗೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಬಿಗಿನರ್ಸ್ಗೋಸ್ಕರ ನಾನು ಫ್ರಂಟ್ ಟು ಬ್ಯಾಕ್ನ ಕಟಿಂಗ್ ಮಾಡಿ ತೋರಿಸಿದ್ದೆ. ಇದು ಫ್ರಂಟು ನೋಡಿ, ಡಾಟ್ ಹಿಡಿಯೋದ್ರು ಮತ್ತು ಕಂಕ್ಳು ಎಲ್ಲದನ್ನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಒಂದಷ್ಟು ಜನ ವೀಡಿಯೋಸ್ನ ನೋಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಹಾಗೆ ಸಬ್ಸ್ಕ್ರೈಬು ಆಗಿದ್ದೀರಾ. ಇನ್ನೂ ಒಂದಷ್ಟು ಜನ ಇನ್ನೂ ವೀಡಿಯೋಸ್ನ ನೋಡಿಲ್ಲ. ಬಿಗಿನರ್ಸು ಮನೇಲೇ ಕೂತ್ಕೊಂಡು ಟೈಲರಿಂಗ್ ಕಲಿಬೇಕು ಅಂತ ಇಷ್ಟ ಇರೋ ಎಲ್ಲ ನನ್ನ ಮಹಿಳೆಯರಿಗಾಗಿ ನಾನು ಈ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ಟೈಲರಿಂಗ್ ಟ್ಯುಟೋರಿಯಲ್ಸಲ್ಲಿ ಸ್ಟಾರ್ಟಿಂಗು ಬೇಸಿಕ್ಕಿಂದನೂ ನಾನು ಪೇಪರ್ ಕಟಿಂಗಿಂದ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಈ ಪೇಪರ್ ಕಟಿಂಗ್ ಫ್ರಂಟ್ ಟು ಬ್ಯಾಕ್ ಪೇಪರ್ ಕಟಿಂಗ್ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ, ಒಮ್ಮೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಒಂದು ಸಲ ಈ ವಿಡಿಯೋನ ನೋಡಿ ಯಾವ ರೀತಿ ಮೆಜರ್ಮೆಂಟ್ ತೊಗೊಬೇಕು, ಯಾವ ರೀತಿ ಕಟಿಂಗ್ನ ಮಾಡ್ಕೊಬೇಕು ಅನ್ನೋದು ಒಂದು ಕಂಪ್ಲೀಟ್ ನಾಲೆಜ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ. ಮತ್ತು ಇವತ್ತು ಅದರದ್ದು ನೆಕ್ಸ್ಟ್ ಪಾರ್ಟು ಸ್ಲೀವ್ಸ್ನ ಯಾವ ರೀತಿ ಮೆಷರ್ಮೆಂಟ್ ತೊಗೊಬೇಕು, ಹಾಗೆ ಯಾವ ರೀತಿ ಮಾರ್ಕ್ನ ಮಾಡಬೇಕು, ಹಾಗೆ ಹೇಗೆ ಕಟಿಂಗ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಬಿಕಾಸ್ ನನ್ನ ಮಗಳಿಗೆ ಎಕ್ಸಾಮ್ಸ್ ನಡೀತಾ ಇದೆ, ಮಿಡ್ ಟರ್ಮ್ ಎಕ್ಸಾಮ್ಸು. ಸೊ ಅದರಲ್ಲಿ ನಾನು ಅವಳನ್ನ ಓದಿಸೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ನನಗೆ ಎಡಿಟಿಂಗ್ ಮಾಡೋದಕ್ಕಾಗಲಿ ವಾಯ್ಸ್ ಓವರ್ ಕೊಡೋದಕ್ಕಾಗಲಿ ಟೈಮ್ ಸಿಕ್ಕಲಿಲ್ಲ. ಸೊ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಿರೋದಕ್ಕೆ ಐ ಆಮ್ ಸೋ ಸಾರಿ. ಬಟ್ ಇನ್ನು 20th ತನಕನೂ ಎಕ್ಸಾಮ್ ಇದೆ. ಈ ಒಂದು ವಿಡಿಯೋ ಆದಮೇಲೆ ನಾನು ಸ್ವಲ್ಪ ಒಂದು 4-5 ಡೇಸ್ ನಾನೇನು ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ. ಅದಾದಮೇಲೆ ನೆಕ್ಸ್ಟು ಸಿಂಪಲ್ ಬ್ಲೌಸ್ ಕಟ್ಟಿಂಗು ಮತ್ತು ನಾರ್ಮಲ್ ಬ್ಲೌಸ್ ಕಟ್ಟಿಂಗು ಆ ರೀತಿ ಕಂಟಿನ್ಯೂಸ್ ಆಗಿ 1-2-3 ಬ್ಲೌಸ್ಗಳನ್ನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತೀನಿ. ಕಟ್ಟಿಂಗು ಮತ್ತು ಸ್ಟಿಚಿಂಗು ಎಲ್ಲದನ್ನು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ 20ಗೆ ಎಕ್ಸಾಮ್ ಮುಗಿಯುತ್ತೆ, 22nd ನಾನು ಅಪ್ಲೋಡ್ ಮಾಡ್ತೀನಿ. ಸೊ ವಿಡಿಯೋನ ಮಿಸ್ ಮಾಡಿದೆ, 22nd ಎಲ್ಲರೂ ನೋಡಿ. ಇವತ್ತಿಂದು ಇದು ಏನು ನಾನು ಸ್ಲೀವ್ಸ್ ಕಟಿಂಗ್ ಮಾಡ್ತಾಯಿದ್ದೀನಿ ಮತ್ತು ಈ ಪರ್ಟಿಕ್ಯುಲರ್ ಬ್ಲೌಸ್ ನಾನೇನು ಪೇಪರ್ ಕಟಿಂಗ್ ಮಾಡಿದ್ದೆ ಅಲ್ವಾ, ಈ ಪರ್ಟಿಕ್ಯುಲರ್ ಬ್ಲೌಸ್ದೇ ನಾನು ಫ್ಯಾಬ್ರಿಕ್ ಮೇಲೇನು ಯಾವ ರೀತಿ ಕಟ್ ಮಾಡೋದು ಮತ್ತು ಹೇಗೆ ಸ್ಟಿಚ್ ಮಾಡೋದು ಅಂತ ಇದ್ರದ್ದು ಸಹ ಒಂದು ಬ್ಲೌಸ್ನ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಬೇರೆ ಬೇರೆ ಸೈಜ್ದು ಸಹ 22nd ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋಗಾಗಿ ವೆಯ್ಟ್ ಮಾಡಿ. ಮತ್ತು ವಿಡಿಯೋನ ಅಪ್ಲೋಡ್ ಮಾಡಿದ್ಮೇಲೆ ಎಲ್ಲರೂ ಹೆಚ್ಚು ಪ್ರಮಾಣದಲ್ಲಿ ವೀಡಿಯೋಸ್ನ ನೋಡಿ ಮತ್ತು ನೀವು ಸಹ ಕಲ್ತ್ಕೊಂಡು ಒಂದು ಟೈಲರ್ನ ಹಾಗೆ ಅಂತ ತಿಳಿಸ್ತಾ, ಮೊದಲಿಗೆ ಇವಾಗ ತೋಳನ್ನ ಮೆಷರ್ಮೆಂಟ್ ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಮಾಡಬೇಕಲ್ವಾ, ಫಸ್ಟು ತೋಳನ್ನ ಮೆಷರ್ಮೆಂಟ್ ತೊಗೊಂಡ್ಬಿಡೋಣ. ಯಾವುದೇ ಬ್ಲೌಸ್ ಕಟ್ಟಿಂಗ್ ಅಥವಾ ಸ್ಟಿಚಿಂಗ್ ಮಾಡಬೇಕಾದ್ರೆ ನಮಗೆ ಪರ್ಫೆಕ್ಟಾಗಿರೋ ಅಂಥ ಬ್ಲೌಸ್ನೇ ತೊಗೊಳ್ಳಿ, ಓಕೆನಾ. ಇವಾಗ ತೋಳು ಮೆಷರ್ಮೆಂಟ್ ತೊಗೊಂಡ್ಬಿಡೋಣ. ತೋಳಿನ ಉದ್ದ ಬಂದು 7.75 ಇದೆ ನೋಡಿ, ಇಲ್ಲಿ ಎಕ್ಸಾಕ್ಟಾಗಿ ಇಲ್ಲಿದೆ. ನಾನು 8ಕ್ಕೆ ರೆಡಿ ಇಟ್ಕೊತೀನಿ, ಓಕೆನಾ. 8ಕ್ಕೆ ರೆಡಿ ಇಟ್ಕೊತೀನಿ. ಇದಾದಮೇಲೆ ನಾವು ಆಮ್ಬೋಲ್ ರೌಂಡಿಂಗ್ನ ಚೆಕ್ ಮಾಡ್ಕೊಬೇಕು. ಆಮ್ಬೋಲ್ ರೌಂಡಿಂಗ್ನ ಚೆಕ್ ಮಾಡ್ಕೊಳ್ಳೋದು ಯಾವಾಗಲೂ ಆದಷ್ಟು ಬ್ಯಾಕಲ್ಲೇ ಆಮ್ಬೋಲ್ ರೌಂಡಿಂಗ್ನ ಚೆಕ್ ಮಾಡ್ಕೊಳ್ಳಿ. 7.25 ಬರ್ತಾಯಿದೆ. ಆಮ್ಬೋಲ್ ರೌಂಡಿಂಗು 7.25 ಬರ್ತಾಯಿದೆ. ತೋಳಿನ ಉದ್ದ ಬಂದು 7.25 ಇದೆ. ನಾನು 8ಕ್ಕೆ ಇಟ್ಕೊತೀನಿ, ಓಕೆನಾ. ನಿಮ್ದು ಎಷ್ಟಿರುತ್ತೆ ಅಷ್ಟನ್ನು ಇಟ್ಕೊಳ್ಳಿ. ಈ ಎರಡು ಸಾಕು ತೋಳಿನ ಉದ್ದ ಅಗಲ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ, ಓಕೆನಾ. ಇವಾಗ ನಾನು ಯಾವ ರೀತಿ ತೋಳು ಕಟಿಂಗ್ ಮಾಡಬೇಕಾದ್ರೆ ನಾವು ಕ್ಲಾತ್ನ ಯಾವ ರೀತಿ ಫೋಲ್ಡ್ ಮಾಡ್ಕೊಬೇಕು ಅಂತ ಅದಕ್ಕೆ ಅಂತಲೇ ನಾನು ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ವಿಡಿಯೋನೂ ಸಹ ನೋಡಿ. ಆ ವಿಡಿಯೋಗಂತೂ ನನಗೆ ತುಂಬಾ ಲೈಕ್ಸ್ಗಳು ಬಂದಿದೆ. ಸಬ್ಸ್ಕ್ರಿಪ್ಷನ್ಸ್ ಅಂತೂ ಒಂದು 300-400 ಸಬ್ಸ್ಕ್ರಿಪ್ಷನ್ಸ್ ಅಂತೂ ನನಗೆ ಅದೇ ಒಂದು ವಿಡಿಯೋದಲ್ಲೇ ಬಂದಿದೆ. ಸೊ ಆ ವಿಡಿಯೋ ಅಂದರೆ ಬೇಸಿಕ್ಕಾಗಿ ಇವಾಗ ಕಲಿತಿರೋರ್ಗಂತೂ ಫ್ಯಾಬ್ರಿಕ್ನ ಯಾವ ರೀತಿ ಫೋಲ್ಡ್ ಮಾಡ್ಕೊಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಅಂತೂ ಇದ್ದೇ ಇರುತ್ತೆ. ಸೊ ಯಾಕಂದರೆ ನಾವು ಫ್ರಂಟ್ ಟು ಬ್ಯಾಕು ಅಟ್ ಎ ಟೈಮ್ ಮಾರ್ಕ್ ಮಾಡ್ತೀವಿ ಸ್ಲೀವ್ಸ್ಗೆ. ಸೊ ಹೇಗೆ ಮಾಡಿಸ್ಕೊಂಡ್ರೆ ನಮಗೆ ಹೇಗೆ ಕಟ್ಟಿಂಗ್ ಆಗುತ್ತೆ, ಯಾವ ರೀತಿ ಬರುತ್ತೆ ಅನ್ನೋದು ಕಂಪ್ಲೀಟಾಗಿ ನಾನು ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಅದೊಂದು ವಿಡಿಯೋನ ನೀವು ನೋಡಿಬಿಟ್ರೆ ತೋಳಲ್ಲಿ ನಿಮಗೆ ಫ್ರಂಟ್ ಟು ಬ್ಯಾಕು ಯಾವ ರೀತಿ ಫೋಲ್ಡ್ ಮಾಡ್ಕೊಬೇಕು, ಹಾಗೆ ಯಾವ ರೀತಿ ಕಟಿಂಗ್ ಮಾಡ್ಕೊಬೇಕು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನು ನಿಮಗೆ ಅದೊಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ಆ ವಿಡಿಯೋನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ, ಮಿಸ್ ಮಾಡಿದೆ ಆ ವಿಡಿಯೋನ ನೋಡಿ. ಬಿಗಿನರ್ಸ್ ಯಾರ್ಯಾರಿದ್ದೀರಾ ಅವರು ನೋಡಿ. ಇವಾಗ ನಾನು ಇದನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನನಗೆ ಎಷ್ಟು ಅಗಲ ಬೇಕೋ ಅಷ್ಟಕ್ಕೆ ಮಾತ್ರ ಫೋಲ್ಡ್ ಮಾಡ್ಕೊತೀನಿ. ಉದ್ದ 8 ಇಂಚ್ ಅವ್ರದ್ದು ರೆಡಿ ಇತ್ತಲ್ವಾ, ಸೊ 8 ಇಂಚ್ ನೋಡಿ, ಇಷ್ಟು ಹೀಗೆ ಉದ್ದ 8 ಇಂಚ್ ರೆಡಿ. 8 ಇಂಚಿಗೆ ಮೊದಲಿಗೆ 8 ಇಂಚಿಗೆ ಒಂದು ಮಾರ್ಕ್ನ ಹಾಕ್ಕೊಳ್ಳಿ, ಓಕೆನಾ. 8 ಇಂಚಿಗೆ ಒಂದು ಮಾರ್ಕ್ನ ಹಾಕ್ಕೊಂಡು ನಾವು ನಾರ್ಮಲ್ಲು ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ತಿದ್ದೀವಿ ಅಂದರೆ ಈ 8 ಇಂಚ್ ಏನು ರೆಡಿ ಇದೆ ಅಲ್ಲ, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ನ ಹಾಕ್ಕೊಳ್ಳಿ. ಅದೇ ನಾವೇನಾದರೂ
ಸಾದಾ ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೀವಿ ಅಂದರೆ 1.5 2 ಇಂಚ್ ತನಕನೂ ಹಾಕ್ಕೊಬೇಕು. ನೀವು ಬಿಗಿನರ್ಸ್ ಆಗಿರೋದ್ರಿಂದ ಆರಾಮಾಗಿ 2 ಇಂಚನ್ನ ಹಾಕ್ಕೊಳ್ಳಿ. ಇಲ್ಲಿ ಅರ್ಧ ಇಂಚ್ ಸ್ಟಿಚಿಂಗ್ ಅಂದರೆ ಕಂಕ್ಲ ಹತ್ರ ಅಟ್ಯಾಚ್ ಮಾಡ್ತಾ ಇರ್ತೀವಲ್ಲ ಸ್ಲೀವ್ಸು, ಆವಾಗ ಅರ್ಧ ಇಂಚ್ ಹೋಗುತ್ತೆ. ಇನ್ನು 1.5 ಇಂಚ್ ಏನಿರುತ್ತೆ ಫಸ್ಟ್ ಒಂದು ಅರ್ಧ ಇಂಚ್ ಅಥವಾ 3/4 ಇಂಚ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು. ಆ ನಂತರ ಇನ್ನು ಅರ್ಧ ಇಂಚ್ ಸ್ಟಿಚ್ ಮಾಡಿದ್ರೆ ಇನ್ನು ಒಂದು ಇಂಚ್ ಏನಿರುತ್ತೆ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ನಮ್ಗೆ ಅಲ್ಲಿ ಸರಿ ಹೋಗುತ್ತೆ. ನೀವು ಬಿಗಿನರ್ಸ್ ಆಗಿರೋದ್ರಿಂದ ನೀವು ಆರಾಮಾಗಿ 2 ಇಂಚನ್ನ ತೊಗೊಳ್ಳಿ ಸ್ಟಿಚಿಂಗ್ ಮಾರ್ಜಿನ್ ಪ್ಲೇನ್ ಬ್ಲೌಸ್ಗೆ. ಓಕೆನಾ, ಆರಾಮಾಗಿ 2 ಇಂಚನ್ನ ತೊಗೊಳ್ಳಿ, ನಿಮ್ಗೆ ಅವಾಗ ನೀಟಾಗಿ ಸ್ಟಿಚ್ ಮಾಡ್ಬೋದು. ಅದೇ ಲೈನಿಂಗ್ ಬ್ಲೌಸ್ ಆಗಿದ್ದರೆ ಜಸ್ಟ್ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್. ಇವಾಗ ನೋಡಿ 8 ಇಂಚ್ ರೆಡಿ ಇದೆ, ಅದಕ್ಕೆ 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತ ನಾನು ತೊಗೊಂಡಿದ್ದೀನಿ. ಸೊ ಅಲ್ಲಿಗೆ ಟೋಟಲ್ 9 ಇಂಚ್ ನಾನು ತೊಗೊಂಡಿದ್ದೀನಿ. ಓಕೆನಾ, ಇವಾಗ ಈ ಕಡೆನೂ ಅಷ್ಟೇ ಕಾರ್ನರಲ್ಲಿ 9 ಇಂಚ್ಗೆ ಒಂದು ಮಾರ್ಕ್ನ ಹಾಕ್ಕೊಂಬಿಡಿ. ಇದಾದಮೇಲೆ ಏನು ಮಾಡಬೇಕು ಅಂದರೆ ಇವಾಗ ಆರ್ಮ್ ವಾಲ್ ರೌಂಡಿಗೆ ಈ ಕಡೆ 9 ಇಂಚ್ ಏನಿತ್ತಲ್ವಾ, ಈ ಕಡೆ 9 ಇಂಚ್ ಏನಿತ್ತಲ್ಲ ಅದಕ್ಕೆ 3 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲೂ 9 ಇಂಚ್, ಇವಾಗ 8 ಇಂಚು ನಾರ್ಮಲ್ ಅವ್ರದ್ದು ಫಿಟ್ಟಿಂಗ್ ಇರೋಂಥದ್ದು. ಅದಾದಮೇಲೆ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನು. ಸೊ ಟೋಟಲಿ 9 ಇಂಚು. ಈ ಕಡೆ ಕಾರ್ನರಲ್ಲೂ 9 ಇಂಚು. ಓಕೆನಾ, ಅಲ್ಲಿಂದ ಈ ಮೇಲ್ಗಡೆಯಿಂದ 3 ಇಂಚು ಅಥವಾ 9 ಇಂಚು ಅಂತ ಅಂದರೆ 9ರಲ್ಲಿ 3 ಇಂಚನ್ನ ಬಿಟ್ಟುಬಿಟ್ಟು ಇನ್ನು ಉಳಿದಿದ್ದೆಷ್ಟು 6 ಇಂಚು. 6 ಇಂಚಿಗೆ ಒಂದು ಮಾರ್ಕ್ನ ಹಾಕ್ಕೊಳ್ಳಿ. ಅರ್ಥ ಆಗಿದೆ ಅನ್ಕೋತೀನಿ. ಈ ನಾರ್ಮಲ್ಲು ನಾವು 3 ಇಂಚ್ ನಾವು ಏನು ಮೈನಸ್ ಮಾಡ್ತಿದ್ದೀವಿ ಅಲ್ವಾ, ಇದು ಸ್ಟ್ಯಾಂಡರ್ಡ್. ನೀವು ಅಂದರೆ ನಿಮಗೆ ಮುಂದೆ ಹೋಗ್ತಾ ನಾನು ಹೇಳ್ಕೊಡ್ತೀನಿ ಯಾವ ಮೆಷರ್ಮೆಂಟ್ಗೆ ಎಷ್ಟನ್ನ ಅಂತ. ಅದು ಫಾರ್ಮುಲಾ ಇದೆ, ಆ ಫಾರ್ಮುಲಾ ತಕ್ಕಂಗೆ ನಾವು ಹಾಕ್ಕೊಳ್ಳೋಣ ಕಲ್ತ್ಕೊಳ್ಳೋಣ. ಅದೇನು ಅಷ್ಟು ದೊಡ್ಡ ಟಾಸ್ಕ್ ಏನಲ್ಲ, ತುಂಬ ಈಸಿನೇ ಇದೆ. ಬಟ್ ಇವಾಗ ಕಲಿಬೇಕಾದ್ರೆ ಸ್ಟಾರ್ಟಿಂಗ್ ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ, ಸ್ಟ್ಯಾಂಡರ್ಡಾಗಿ ನೀವು ಕಲ್ತ್ಕೊಳ್ಳಿ ಸಾಕು. 3 ಇಂಚ್ ತೊಗೊಳ್ಳಿ. 30, 32, 34, 36, 38 ಯಾವುದೇ ಬ್ಲೌಸ್ ಇರಲಿ ಆಲ್ಮೋಸ್ಟ್ ನೀವು 3 ಇಂಚ್ ತೊಗೊಳ್ಳಿ. ಅದೇ ನೀವು 40, 42 ಈ ರೀತಿ ಬಾಡಿ ಅಳತೆ ಮಾಡ್ತಿದ್ರೆ ಒಂದು 3.5 ಇಂಚ್ ತೊಗೊಳ್ಳಿ. ಓಕೆನಾ, ನಾನು ಇಲ್ಲಿ ತೋರಿಸ್ತೀನಿ ನೋಡಿ. 30, 32, 34, 36 ಇದಿಷ್ಟಕ್ಕೂ ಸಹ ನೀವು 3 ಇಂಚ್ ಮೈನಸ್ ಮಾಡ್ಕೊಳ್ಳಿ. ಇಲ್ಲಿ ಡೌನಿಂಗ್ನ 3 ಇಂಚ್ನ ಮೈನಸ್ ಮಾಡ್ಕೊಳ್ಳಿ. ಅದೇ ನೀವು 38, 40, 42 ಇದ್ದಾಗ ಒಂದು 3.5 ಇಂಚು. ಇದಕ್ಕೆ ನೀವೇನು ಮಾಡಿ, ಈ ಕಡೆ 3 ಇಂಚು ಬೇಡ, 3.5 ಇಂಚು ಬೇಡ, ಒಂದು 3/4 ಇಂಚ್ ಮಾಡ್ಕೊಳ್ಳಿ. ಇದಕ್ಕೆ ಸಾಕಾಗುತ್ತೆ. ಇನ್ನು 40, 42 ಇರೋದಕ್ಕೆ ನೀವು 3.5 3.5 ಇಂಚನ್ನ ನೀವು ಮೈನಸ್ ಮಾಡ್ಕೊಳ್ಳಿ. ಇದು ಅವ್ರದ್ದು ಏನಿದೆ ಲೆಂತ್ ಏನಿದೆ ಅದಕ್ಕೆ ನೀವು 3.5 ಇಂಚನ್ನ ಮೈನಸ್ ಮಾಡಿಕೊಂಡು ಇನ್ನು ಮಿಕ್ಕಿದನ್ನು ಡೌನಿಂಗ್ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆ ಅಂತ ಅಂದ್ಕೊತೀನಿ. ಇದನ್ನು ನೋಟ್ ಮಾಡ್ಕೊಂಬಿಡಿ. ಅದಾದಮೇಲೆ ನೆಕ್ಸ್ಟು ಇವಾಗ ಇಲ್ಲಿಂದ ಇವಾಗ ಇಲ್ಲಿಗೆ ಅಂತ ಹಾಕಿದ್ದೀವಿ. ಇವಾಗ ಕಂಕ್ಲು ಅಂದರೆ ಆರ್ಮ್ ವಾಲ್ ರೌಂಡಿಂಗ್ ಎಷ್ಟು ಬಂತು ಅವ್ರದ್ದು 7.25 ಬಂತು. 7.25 ಎಲ್ಲಿ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ನ ಹಾಕ್ಕೊಳ್ಳಿ. ಕರೆಕ್ಟಾಗಿ ಬಂದಿದೆ ನೋಡಿ. ಇಲ್ಲಿಂದ ಇಲ್ಲಿಗೆ 7.25 ಎಲ್ಲಿ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ನ ಹಾಕ್ಕೊಬೇಕು. ಓಕೆನಾ, ಹಿಂಗೆ ಸ್ಟ್ರೈಟ್ ಇಟ್ಕೊಳ್ಳೋದು ಹಾಗೂ ಇಟ್ಕೊಬೋದು. ಇಲ್ಲಿಂದ ಇಲ್ಲಿಗೆ ನೋಡಿ 7.25 ಅಂದರೆ ಒಂದು ಅರ್ಧ ಇಂಚ್ ಕಮ್ಮಿ ಬಂದಿದೆ. ಬಟ್ ನೀವು ಇಲ್ಲಿಂದನೇ ಇಟ್ಕೊಳ್ಳಿ, ನಿಮ್ಗೆ ಆವಾಗ ಕರೆಕ್ಟಾಗಿ ಬರುತ್ತೆ. 7.25 ಎಲ್ಲಿ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ನ ಹಾಕ್ಕೊಬೇಕು. ಓಕೆನಾ, ಈಗ ಇದಾದಮೇಲೆ ಇಲ್ಲಿಂದ ಕಾರ್ನರಿಂದ 1.5ಇಂದ 2 ಇಂಚು ತನಕನೂ ಏನು ಮಾರ್ಕಿಂಗ್ ಬೇಡ. ಈಗ ಒಂದು ಸ್ವಲ್ಪ ಅಂದರೆ ಸ್ಲ್ಯಾಂಟ್ ಸ್ವಲ್ಪ ಕರ್ವಿರೋ ಥರ ಹಾಕ್ಕೊಂಡು ಇವಾಗ ಉಳಿದಿರೋದು ಇಷ್ಟೇ. ಓಕೆನಾ, ಇದಿಷ್ಟೇ ಜಾಗದಲ್ಲಿ ಒಂದು ಸಣ್ಣದಾಗಿ ಡಾಟೆಡ್ ಲೈನ್ಸ್ನ ಇಟ್ಕೊಂಬಿಡಿ. ಓಕೆನಾ, ಇದು ಇಟ್ಕೊಂಡು ನೋಡಿಲಿ ಇದನ್ನು ಹಿಂಗೆ ಜಾಯಿನ್ ಮಾಡ್ಕೊಂಬಿಟ್ರೆ ಆಯಿತು. ಈಗ ಜಾಯಿನ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟು ಇದಾದಮೇಲೆ ಮತ್ತೆ ಈ ಮೂಲೆಯಿಂದನೇ ಇದ್ರ ಪಕ್ಕನೇ ಸ್ವಲ್ಪ, ಅದಾದಮೇಲೆ ಇಲ್ಲಿ ಈಗ 2 ಇಂಚ್ ತನಕ ಒಂದು ಸ್ವಲ್ಪ ಇಟ್ಕೊಳ್ಳಿ. ಅದಾದಮೇಲೆ ಈ ಪಾರ್ಟಲ್ಲಿ ಒಂದು ಅರ್ಧ ಇಂಚ್ ತನಕನೂ ಬರಲಿ. ಆಮೇಲೆ ಮತ್ತೆ ಇಲ್ಲಿಂದ ಈ ಕಡೆ 2 ಇಂಚ್ ತನಕ ಮತ್ತೆ ಅದು ಹತ್ರಕ್ಕೆ ಹೋಗಿ ಸೇರ್ಕೋಬೇಕು. ಸ್ವಲ್ಪ ಡಾಟೆಡ್ ಲೈನ್ಸ್ಗಳನ್ನ ಇಟ್ಕೊಳ್ಳಿ. ಫಸ್ಟು ಡಾಟೆಡ್ ಲೈನ್ಸಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಷ್ಟೇ ನೋಡಿ, ಸ್ಲೀವ್ಸ್ದು ಇಷ್ಟೇ. ನಿಮ್ಗೆ ಟೆನ್ಷನ್ನೇ ಬೇಡ, ಆರಾಮಾಗಿ ನಾನು ಇವಾಗ ಏನಂದೆ ಇಲ್ಲಿಂದ ಒಂದು 2 ಇಂಚ್ ತನಕ ಸುಮ್ಮನೆ ಒಂಚೂರು ಹಿಂಗೆ ಲೈಟಾಗಿ ಡ್ರಾ ಮಾಡ್ಕೊಳ್ಳಿ. ಅದಾದಮೇಲೆ ಡಾಟೆಡ್ ಲೈನ್ಸ್ ಹಿಂಗೆ ಇಟ್ಕೊಂಡು ಇದನ್ನೇನು ಹಿಂಗೆ ಹಾಕಿರ್ತೀರಲ್ವಾ ಅದನ್ನು ಜಸ್ಟ್ ಹಿಂಗೆ ಡಾಟೆಡ್ ಲೈನ್ಸ್ ಇರೋದು ಇಷ್ಟೇ ಜಾಗ. ಇದಿಷ್ಟು ಜಾಗದಲ್ಲಿ ಒಂದು 2ರಿಂದ 3 ಡಾಟೆಡ್ ಲೈನ್ಸ್ ಇಟ್ಕೊಂಡ್ರೆ ಆಗೋಗ್ಬಿಡುತ್ತೆ, ಆರಾಮಾಗಿ ಬರುತ್ತೆ ಸ್ಲೀವ್ಸ್ದು ಶೇಪು. ಓಕೆನಾ, ಇದಾಯಿತು. ಇದಾದಮೇಲೆ ನೆಕ್ಸ್ಟು ಅಗಲ ಆಯಿತು, ಉದ್ದ ಆಯಿತು, ಎಲ್ಲ ಆಯಿತು. ನೆಕ್ಸ್ಟು ಅವ್ರದ್ದು ಫಿಟ್ಟಿಂಗು ಕೆಳಗಡೆ ಅವ್ರಿಗೆ ಎಷ್ಟು ಬೇಕು ಅಂತ 4.25 ಇದೆ.
ಸೊ 4.25 ಇದೆ, 4.25ಗೆ 1 ಮಾರ್ಕಿಂಗು. ಆಮೇಲೆ ನಾನು ಲೂಸ್ ಅಂತ 2 ಇಂಚ್ ಬಿಟ್ಟಿದ್ದೆ, ಸೊ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಕ್ರಾಸಾಗಿ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ 2 ಇಂಚ್ ಮಾರ್ಜಿನ್ ಇರಬೇಕು. ನೀವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀರ, 1.5 ಇದ್ದರೆ 1.5, 2 ಇದ್ದರೆ 2.5, ಓಕೆನಾ. ಆದಷ್ಟು ಸ್ವಲ್ಪ ಬಿಗಿನರ್ಸ್ ಆಗಿರೋರು ಒಂದು ಸ್ವಲ್ಪ ಇದನ್ನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈ ಮಾರ್ಜಿನ್ ಬೇಕಿದ್ರೆ ಇವಾಗ ನೀವು 1.5 ಬಿಟ್ಟಿದ್ರೆ 2 ಇಂಚ್ ಆದರೂ ತೊಗೊಳ್ಳಿ, ಏನು ಪ್ರಾಬ್ಲಮ್ ಆಗೋಲ್ಲ. ಆಮೇಲೆ ಒಂದು ಅರ್ಧ ಇಂಚು ಸ್ಟಿಚ್ ಆದಮೇಲೆ ಒಂದು ಅರ್ಧ ಇಂಚ್ ಬರುತ್ತೆ, ಅದನ್ನು ಬೇಕಾದರೆ ಕಟ್ ಮಾಡ್ಕೊಬೋದು. ಈ ರೀತಿ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಬೋದು. ನಿಮ್ಮ ಕಲ್ತು ರೂಢಿ ಇದೆ, ನನಗೆ ಕಟಿಂಗ್ ಮಾಡಿ ರೂಢಿ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅನ್ನೋರು ಎಕ್ಸಾಕ್ಟಾಗಿ ಬಿಟ್ಕೊಳ್ಳಿ ಅಷ್ಟೇ. ಇಷ್ಟೇ ಸ್ಲೀವ್ಸ್ದು ಮಾರ್ಕಿಂಗು. ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕಟ್ ಮಾಡಿದ್ಮೇಲೆ ಇಲ್ಲಿ ಮೇಲ್ಗಡೆ ಬಂದು ನ್ಯಾಚನ್ನ ಹೊಡ್ಕೊಬೇಕು, ಓಕೆನಾ. ಆ ನ್ಯಾಚ್ ಹೊಡ್ಕೊಂಡ್ರೇ ನಮಗೆ ಫ್ರಂಟ್ ಶೇಪ್ ನಾವೇನು ಮಾರ್ಕ್ ಮಾಡಿರ್ತೀವಲ್ಲ ಅದು ನಮಗೆ ನೀಟಾಗಿ ಟರ್ನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇಲ್ಲಿ 2 ಇಂಚ್ ಏನಿದೆ ಆ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ನಾವು ಶೇಪ್ನ ಕಟ್ಟಿಂಗ್ ಮಾಡಬೇಕಾಗತ್ತೆ. ನೋಡಿ, ಹಿಂಗೆ ಮಾಡಿದಾಗ ಕತ್ರಿ ಇಲ್ಲಿ ಆಚೆ ಬರುತ್ತೆ, ಓಕೆನಾ. ಕಾಣಿಸ್ತಾ ಇದೆಯಾ? ಹಿಂಗೆ ಮಾಡಿದಾಗ ಇಲ್ಲಿ ಕತ್ರಿ ಹೀಗೆ ಆಚೆ ಬರುತ್ತೆ. ಅದೇನಾದ್ರು ಓಪನ್ ಮಾಡಿಲ್ಲ ಅಂದರೆ ನಾವು ನ್ಯಾಚ್ನ, ಕತ್ರಿ ಆವಾಗ ಆಚೆ ಬರೋದಿಲ್ಲ. ಆವಾಗ ನೋಡಿ ನೀಟಾಗಿ ಈ ಕಡೆ ಮೂತಿ ಎರಡು ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನ್ಯಾಚ್ನ ಹೊಡ್ಕೊಳ್ಳಿ. ಅದಾದಮೇಲೆ ನನಗೆ ಫ್ರಂಟ್ ಯಾವುದು ಅಂತ ಈ 2 ಶೇಪ್ ಓಪನ್ ಮಾಡಿದಾಗ ಒಂದೇ ರೀತಿ ಕಾಣಿಸುತ್ತೆ. ಸೊ ಅದರಿಂದ ಇದನ್ನು ಇಲ್ಲಿಗೆ ಒಂದು ನ್ಯಾಚ್ನ ಹೊಡ್ಕೊಳ್ಳಿ, ಫ್ರಂಟ್ ಯಾವುದು ಅಂತ ಗೊತ್ತಾಗೋದಕ್ಕೋಸ್ಕರ. ಕಾರ್ನರಲ್ಲಿ ಈ ರೀತಿ ಒಂದು ನ್ಯಾಚ್ನ ಹೊಡ್ಕೊಳ್ಳಿ. ಅದಾದಮೇಲೆ ನಮಗೆ ಸ್ಟಿಚಿಂಗ್ ಮಾರ್ಜಿನ್ನು ಬಿಟ್ಟಿದ್ದೀವಲ್ಲ, ಸ್ಟಿಚಿಂಗ್ ಮಾರ್ಜಿನ್ ಇಷ್ಟು ಅಂತ ಬಿಟ್ಟಿದ್ದೀವಲ್ಲ ಅಷ್ಟಕ್ಕೆ ಬಿಟ್ಟು ಒಂದು ನ್ಯಾಚ್ನ ಹೊಡ್ಕೊಳ್ಳಿ. ಲೈನ್ ಏನು ಡ್ರಾ ಮಾಡಿದ್ವಿ ನಾವು ಅಲ್ಲಿಗೆ 2 ನ್ಯಾಚ್ ಹೊಡ್ಕೊಳ್ಳಿ. ಫ್ರಂಟ್ ಯಾವುದು ಅಂತ ಗೊತ್ತಾಗಲಿ ಅಂತ ಒಂದಕ್ಕೆ ನ್ಯಾಚ್ ಹೊಡ್ಕೊಳ್ಳಿ. ನೋಡಿಲಿ ಈ ರೀತಿ ಬರುತ್ತೆ. ನೀವು ಹೀಗೆ ಫೋಲ್ಡಲ್ಲೇ ಎತ್ಕೊಂಡು ಈ ಫ್ರಂಟ್ ಪಾರ್ಟ್ನ ಕಟ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ಈ ರೀತಿ ಓಪನ್ ಮಾಡಿಕೊಂಡು ಕಟ್ ಮಾಡ್ತಾರಲ್ವ, ಆ ರೀತಿಯೂ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗೋಲ್ಲ. ಹಾಗೆ ಕಟ್ ಮಾಡ್ಕೊಬೇಕಂತೇನಿಲ್ಲ. ಬಟ್ ನನಗೆ ಆವಾಗಿಂದನೂ ಈ ರೀತಿ ಫೋಲ್ಡೆಡಲ್ಲೇ ನಾನು ಕಟ್ ಮಾಡಿ ಅಭ್ಯಾಸ ಆಗಿರೋದ್ರಿಂದ ನಾನು ನಿಮಗೂ ಹಾಗೆ ತೋರಿಸ್ದೆ. ನಿಮ್ಗೆ ಹೀಗಾದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಹೀಗೆ ಓಪನ್ ಮಾಡಿಕೊಂಡು ಹೀಗಾದರೂ ಮಾಡ್ಕೊಳ್ಳಿ. ಕಟಿಂಗ್ ಆದಮೇಲೆ ನಾವು ಮೇಯ್ನ್ ಫ್ಯಾಬ್ರಿಕ್ಗೆ ಅಂದರೆ ಅಟ್ಯಾಚ್ ಮಾಡ್ತಾ ಇರ್ತೀವಲ್ಲ, ಆವಾಗ ನೋಡಿ ಇಲ್ಲಿ ಹೀಗೆ ಬರಬೇಕು. ನೋಡಿ ಇಲ್ಲಿ ಇಲ್ಲೂ ನ್ಯಾಚ್ ಹೊಡೆದಿರೋದಿದೆ, ಇದು ಅಷ್ಟೇ. ಇಲ್ಲೂ ಇವಾಗ 2 ಕಡೆ ನ್ಯಾಚ್ ಹೊಡೆದಿದ್ದೀನಿ, ಕಾಣಿಸ್ತಾ ಇದೆಯಾ ನೋಡಿ. ಇದು ಇಲ್ಲೂ ಅಷ್ಟೇ ನ್ಯಾಚ್ ಇದೆ. ಇದು ಫ್ರಂಟ್ ಅಂತ ಹಿಂಗೆ 2 ಪಕ್ಕನೇ ಇರಬೇಕು. ನಾವು ಮೇನ್ ಫ್ಯಾಬ್ರಿಕ್ಗೆ ಹಾಸ್ಕೊತಾ ಇರ್ತೀವಲ್ವಾ, ಮೇನ್ ಫ್ಯಾಬ್ರಿಕ್ಗೆ, ಆವಾಗ ಇದರಲ್ಲಿ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊತಾರೆ. ಇದು ಸ್ಲೀವ್ಸು, ಇದು ಫ್ರಂಟ್ ಪಾರ್ಟು ಅಂದರೆ ಇದು ಫ್ರಂಟ್ ಪಾರ್ಟೇ ಇರಬೇಕು. ಈ ತೋಳಿಂದು ಇಲ್ಲೇ ಬರಬೇಕು, ಈ ತೋಳಿಂದು ಇಲ್ಲೇ ಬರಬೇಕು. ಅಕಸ್ಮಾತ್ ಇಲ್ಲ ನಮಗೆ ಹಂಗೆ ಗೊತ್ತಾಗಲಿಲ್ಲ ಅಂದರೆ ನೋಡಿಲಿ ಇದು ಬ್ಯಾಕ್ ಪಾರ್ಟು, ಇಲ್ಲಿ ಒಂದೇ ನ್ಯಾಚ್ ಇರೋದು, ಅಂದರೆ ಸ್ಟಿಚಿಂಗ್ ಮಾಡೋದು ಫಿಟ್ಟಿಂಗ್ ಮಾಡೋ ಜಾಗ ಅಂತ ನ್ಯಾಚ್ ಹೊಡೆದಿದ್ದೀನಲ್ಲ ಅದು ಒಂದೇ ನ್ಯಾಚ್ ಇರೋದು. ಅದು ಇವಾಗ ಬ್ಯಾಕ್ ಪಾರ್ಟ್ ಆಯಿತು, ಇದು ಬ್ಯಾಕ್ ಪಾರ್ಟ್ ಆಯಿತು. ಒಂದು ಇದು ಪಕ್ಕ ಬರಬೇಕು, ಇಲ್ಲ ಇದು ಪಕ್ಕ ಬರಬೇಕು, ಓಕೆನಾ. ನೀವು ಯಾವ ರೀತಿ ಲೈನಿಂಗ್ನ ಇಟ್ಕೊಂಡ್ರೂ ಸಹ ನೀವು ಯಾವ ರೀತಿ ಈ ರೀತಿನಾದ್ರು ಲೈನಿಂಗ್ನ ಹಾಸ್ಕೊಳ್ಳಿ. ಹಿಂಗೆ ಇಟ್ಕೊಂಡ್ರು ನೋಡಿ ಇದು ಇಲ್ಲಿ ಹೀಗೆ ಬರಬೇಕು, ಫೇಸ್ ಟು ಫೇಸು, ಅಂದರೆ ಒಂದ್ರ ಮುಂದೆ ಇನ್ನೊಂದು ಇದೇ ಬರಬೇಕು, ಓಕೆನಾ. ಇಲ್ಲ ಹೀಗೆ ಇಟ್ಕೊತೀನಿ ಅಂದರೂ ಹಿಂಗೆ ಕ್ರಾಸಾಗಿ ಬರಬೇಕು. ನಾನು ಅದನ್ನು ಒಂದು ಲೈನಿಂಗ್ ಮೇಲೆ ಹಾಸಿ ನಾನು ತೋರಿಸ್ಕೊಡ್ತೀನಿ ಬಿಡಿ, ಗೊತ್ತಾಗಿಲ್ಲ ಅಂತ ಅಂದರೆ. ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಆಯಿತು. ಇನ್ನು ಉಳಿದಿರೋದು ಕ್ರಾಸ್ ಬೆಲ್ಟ್ ಒಂದೇ. ಕ್ರಾಸ್ ಬೆಲ್ಟ್ ಕಟ್ಟಿಂಗ್ನ ಮಾಡಿಬಿಡೋಣ. ಇವಾಗ ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಮಾಡೋದಕ್ಕೆ ಮಾಮೂಲಿ ಅವ್ರದ್ದು ಅಳತೆ ಬ್ಲೌಸ್ ಏನಿದೆ ಅದನ್ನು ತೊಗೊಂಡು ಮಾಮೂಲಿ ನಾವು ಇವಾಗ ಶೇಪ್ನ ಮೆಷರ್ ಮಾಡೋದಕ್ಕೆ ಇಲ್ಲಿ 3 ಅಳತೆನ ತೊಗೊಂಡ್ವಿ. ಈ ಕ್ರಾಸ್ ಬೆಲ್ಟ್ನ ಬಿಟ್ಟು ಇಲ್ಲಿ ಒಂದು ಗುಂಡಿ ಪಟ್ಟಿ ಹತ್ರ ಒಂದು, ಮತ್ತು ಇಲ್ಲಿ ಮಿಡಲ್ ಚೆಸ್ಟ್ ಹತ್ರ ಫುಲ್ಲು ಲೆಂತು, ಮತ್ತು ಹಾಗೆ ಇಲ್ಲಿ ಕಂಕ್ಲು ಕೆಳಗಡೆ ಏನು ಮಾಡಿದ್ವಿ ಅಳತೆ ತೊಗೊಂಡ್ವಿ ಅಲ್ವಾ. ಸೇಮ್ ಅದೇ ರೀತಿ ಕ್ರಾಸ್ ಬೆಲ್ಟ್ಗೂ ಅಷ್ಟೇ 3 ಅಳತೆನ ತೊಗೊಬೇಕು. ಇಲ್ಲಿ ಮಧ್ಯದ ಡಾಟ್ ಏನು ಹಿಡಿದಿದ್ವಲ್ಲ ಅದ್ರ ಕೆಳಗಡೆನೂ ಒಂದು ಅಳತೆ, ಈ ಕಡೆ ಕಾರ್ನರಲ್ಲಿ ಒಂದು, ಈ ಕಡೆ ಫ್ರಂಟಲ್ಲಿ ಒಂದು ಅಂತ 3 ಅಳತೆ ತೊಗೊಬೇಕು. ಮೊದಲು ಈ ಕಡೆ ಗುಂಡಿ ಪಟ್ಟಿ ಹತ್ರ ತೊಗೊಳ್ಳೋಣ. ಎಷ್ಟಿದೆ? 3.25 ಇದೆ. ಎಷ್ಟಿದೆ? 3.25 ಇದೆ. ಅದಾದಮೇಲೆ ಇಲ್ಲಿ ಡಾಟ್ ಹಿಡ್ದಿದ್ವಲ್ಲ ಇಲ್ಲಿ ತೊಗೊಳ್ಳೋಣ 3 ಅಳತೆ. ಇಲ್ಲಿ ಎಷ್ಟಿದೆ? 2.25 ಮೇಲೆ 1.2 ಮುಕ್ಕಾಲಿದೆ,
ಓಕೆನಾ, 2 ಮುಕ್ಕಾಲು. ಅದಾದಮೇಲೆ ಈ ಕಡೆ ಎಷ್ಟಿದೆ, ಈ ಕಡೆ 2 ಕಾಲು ಮೇಲೆ 1 ಪಾಯಿಂಟು 2.5ಗಿಂತ ಕಮ್ಮಿ. ಇದು 3.5, 2 ಮುಕ್ಕಾಲು, 2 ಕಾಲು, 2 ಕಾಲು ಮೇಲೆ 1 ಪಾಯಿಂಟು. ಈಗ ಅದೇ ಥರ ಮಾರ್ಕಿಂಗ್ನ ಮಾಡ್ಕೊಳ್ಳೋಣ. ಫಸ್ಟ್ ಎಷ್ಟಿತ್ತು, 3.5 ಇತ್ತು. 3.5 ಪ್ಲಸ್ ಸ್ಟಿಚಿಂಗ್ ಮಾಡೋದಕ್ಕೆ ಕೆಳಗಡೆ ಮಡಿಸಿದ್ದೀವಿ ಮತ್ತು ಮೇಲ್ಗಡೆ ಅಟ್ಯಾಚ್ ಮಾಡ್ಕೊಂಡಿದ್ದೀವಲ್ವ, ಅದು ಶೇಪ್ಗೆ ಬಾಡಿ ಪೀಸ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀವಲ್ಲ. ಸೊ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನು. ಸೊ ಅಲ್ಲಿಗೆ ಇದು 3.5, ಅದು ಒಂದು ಟೋಟಲಿ 4.5ಗೆ ಮಾರ್ಕಿಂಗ್ ಮಾಡ್ಕೊಬೇಕು. ಅದಾದಮೇಲೆ ಇಲ್ಲಿ ಮಧ್ಯದ್ದು ಡಾಟ್ ಹಿಡ್ದಿರೋ ಜಾಗದಲ್ಲಿ ಎಷ್ಟು ಬಂದಿತ್ತು, 2 ಮುಕ್ಕಾಲು ಬಂದಿತ್ತು. ಸೊ 2 ಮುಕ್ಕಾಲು ಎಲ್ಲಿಗೆ ಮಾರ್ಕ್ ಮಾಡಬೇಕು, ಇಲ್ಲಿಗೆ ಮಾರ್ಕ್ ಮಾಡಬೇಕಾ, ಇಲ್ಲಿಗೆ ಮಾರ್ಕ್ ಮಾಡಬೇಕಾ, ಇಲ್ಲಿಗೆ ಮಾರ್ಕ್ ಮಾಡಬೇಕಾ ಡೌಟ್ ಬರುತ್ತೆ. ಸೊ ಅದರಿಂದ ಈ ಕಡೆಯಿಂದ ಈ ಎಂಡ್ ಪಾರ್ಟಿಂದ ಹೀಗೆ ಇಟ್ಕೊಳ್ಳಿ. 3 ಇಂಚ್ ಎಲ್ಲಿ ಬರುತ್ತೆ ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಳ್ಳಿ. ಓಕೆನಾ, ಈ ಎಂಡ್ ಪಾರ್ಟಿಂದ 3 ಇಂಚ್ ಎಲ್ಲಿ ಬರುತ್ತೆ ಅಲ್ಲಿಗೆ ಮಾರ್ಕ್ ಹಾಕ್ಕೊಳ್ಳಿ. ಯಾರದೇ ಇರಲಿ, ಆಲ್ಮೋಸ್ಟ್ ನಾವು ತುಂಬ ಸಣ್ಣ ಅಳತೆ ಆದರೆ ಮಾತ್ರ 2.5 ನಾನೇನು ಮೇಲ್ಗಡೆ ಶೇಪ್ ತೆಗಿಬೇಕಾದ್ರೆ ನಾನು ಕಟಿಂಗ್ ಮಾಡಿದ್ದೆ ಅಲ್ಲ, 2.5 1 ಕಾಲು ತುಂಬ ಸಣ್ಣ ಅಳತೆ ಮಾತ್ರ ನಾವು 1 2 ಕಾಲು ಅಥವಾ 2 ಅಷ್ಟು ಇಟ್ಕೋತೀವಿ ಅಷ್ಟೇ. ಅವ್ರದ್ದೆಲ್ಲ ನೀವು ಆಲ್ಮೋಸ್ಟ್ ಈ ಕಡೆ 2.5 ಇಟ್ಕೊಳ್ಳಿ. ಬಟ್ ಇವಾಗ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ಕಡೆ ಕಾರ್ನರಿಂದ 3 ಇಂಚ್ ಎಲ್ಲಿ ಬರುತ್ತೆ ಅಲ್ಲಿಗೆ ಒಂದು ಮಾರ್ಕ್ನ ಹಾಕ್ಕೊಂಡು ಆ ಪರ್ಟಿಕ್ಯುಲರ್ ಜಾಗದಲ್ಲಿ ನಮಗೆ 2ನೇ ಶೇಪ್ ಎಷ್ಟು ಬಂತು, 2 ಮುಕ್ಕಾಲು ಬಂತಲ್ವಾ, 2 ಮುಕ್ಕಾಲಿಗೆ ಒಂದು ಮಾರ್ಕ್. ಅದಾದಮೇಲೆ ಅದಕ್ಕೆ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್. ಸೊ ಅಲ್ಲಿಗೆ ಟೋಟಲಿ 3 ಮುಕ್ಕಾಲು. ಇನ್ನು ಲಾಸ್ಟ್ ಬಂದುಬಿಟ್ಟು ಎಷ್ಟಿತ್ತು, 2 ಕಾಲು ಮೇಲೆ 1 ಪಾಯಿಂಟ್ ಇತ್ತು, ಅದನ್ನು ಮಾರ್ಕ್ ಮಾಡಿಕೊಂಡೆ. ಅದಕ್ಕೆ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಷ್ಟೇ. ಸೊ ಇವಾಗ ಮಾರ್ಕ್ ಮಾಡ್ಕೊಳ್ಳೋಣ. ಜಸ್ಟ್ ಫಸ್ಟ್ ಡಾಟೆಡ್ ಲೈನ್ಸಿಂದನೇ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟೇ. ಈ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಅಂತೂ ತುಂಬಾ ಈಸಿ, ಮಾರ್ಕಿಂಗು ಕಟ್ಟಿಂಗ್ ಅಂತ. ಬಟ್ ಅಂದರೆ ಅಟ್ಯಾಚ್ ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ. ಇದರಷ್ಟು ಈಸಿ ಅಂತೂ ಯಾವುದೂ ಇಲ್ಲ ಕಟ್ಟಿಂಗಲ್ಲಿ. ನೋಡಿ ಎಷ್ಟು ನೀಟಾಗಿ ಬಂತು ಕ್ರಾಸ್ ಬೆಲ್ಟು, ಈ ರೀತಿ ಬರುತ್ತೆ. ಇದು ಇಷ್ಟೇನಾ ಅಂದರೆ ಕ್ರಾಸ್ ಬೆಲ್ಟಲ್ಲೂ ಒಂದೊಂದು ಸತಿ ನಾವು ಚೇಂಜಸ್ ಮಾಡ್ಕೊಬೇಕಾಗಿರುತ್ತೆ. ಇವಾಗ ಏನಿತ್ತು ಇದನ್ನು ಆ್ಯಸ್ ಇಟ್ ಈಸ್ ನಾವು ತೊಗೊಂಡು ಸ್ಟಿಚಿಂಗ್ ಅಂದರೆ ಮಾರ್ಕ್ ಮಾಡ್ಕೊಂಬಿಟ್ವಿ. ಬಟ್ ಕೆಲವೊಂದು ಸಲ ಒಬ್ಬೊಬ್ರದ್ದು ಏನಾಗುತ್ತೆ, ಈ ಕ್ರಾಸ್ ಬೆಲ್ಟು ತುಂಬಾ ಚಿಕ್ಕದಿರುತ್ತೆ. ಸುಮಾರು ಇವಾಗ ಇವ್ರದ್ದು 2.5 ಅಡಿ ಇದೆ ಅಲ್ವಾ, ಕೆಲವ್ರದ್ದಂತೂ ಈಗ 1.5 ಅಥವಾ ಇಲ್ಲಿ 2 ಇರುತ್ತೆ, ಆ ರೀತಿ ಇರುತ್ತೆ. ಓಕೆನಾ, ಅಂಥವ್ರದ್ದು ಏನು ಚೆಸ್ಟು ಅವ್ರಿಗೆ ಸ್ವಲ್ಪ ದಪ್ಪ ಇರುತ್ತೆ. ಸೊ ಅದರಿಂದ ಕ್ರಾಸ್ ಬೆಲ್ಟ್ ತುಂಬಾ ಚಿಕ್ಕದು ಮಾಡಿಬಿಟ್ಟಿರ್ತಾರೆ. ಇನ್ನು ಕೆಲವ್ರಿಗಂತೂ ಏನು ಮಾಡಿಬಿಡ್ತಾರೆ, ಈ ಕ್ರಾಸ್ ಬೆಲ್ಟು ತುಂಬಾ ಜಾಸ್ತಿ ಇರುತ್ತೆ. ಓಕೆನಾ, ಈಗ ಮಾಮೂಲಿ ಕ್ರಾಸ್ ಬೆಲ್ಟು ತುಂಬ ಚಿಕ್ಕದಿದ್ದರೆ ಅದೇನಿರುತ್ತೆ ಅದನ್ನು ತೊಗೊಂಡು ನೀವು ಸ್ಟಿಚ್ ಮಾಡಿಬಿಡಿ. ಅದೇ ಕೆಲವ್ರಿಗಂತೂ ತುಂಬ ಕ್ರಾಸ್ ಬೆಲ್ಟ್ ಜಾಸ್ತಿ ಇರುತ್ತೆ, ಅವ್ರಿಗೆ ಚೆಸ್ಟ್ ಇರೋದಿಲ್ಲ. ಆ ಟೈಮಲ್ಲಿ ಏನು ಮಾಡ್ತಾರೆ, ಕ್ರಾಸ್ ಬೆಲ್ಟ್ನ ಜಾಸ್ತಿ ಮಾಡಿಬಿಟ್ಟಿರ್ತಾರೆ. ಆ ರೀತಿ ಇದ್ದಾಗ ನಾವೇನು ಮಾಡಬೇಕಾಗಿರುತ್ತೆ, ನಮ್ಮದು ಸ್ಟ್ಯಾಂಡರ್ಡ್ ಸೈಜ್ ಅನ್ನೋದು ಇರುತ್ತೆ ಕ್ರಾಸ್ ಬೆಲ್ಟ್ಗೆ. ಈ ಕಡೆ 3, ಓಕೆನಾ, 3 2.5 2 3 2.5 2 ಸ್ಟ್ಯಾಂಡರ್ಡ್ ಸೈಜು. ಇದಕ್ಕಿಂತ ಏನಾದರೂ ಜಾಸ್ತಿ ಇದ್ದರೆ 3 2.5 2, ಓಕೆನಾ, 2 ಕಾಲು ಬಂದರೂ ಓಕೆ, 1 ಕಾಲು ಇಂಚ್ ಅರ್ಧ ಇಂಚ್ ಬಿಡಿ, ಏನೋ ಪ್ರಾಬ್ಲಮ್ ಆಗೋಲ್ಲ. ಅದಕ್ಕಿಂತ ಜಾಸ್ತಿ ಈ ಕಡೆ ರೆಡಿನೇ 4 ಇಂಚಿದ್ದು, ಈ ಕಡೆ ರೆಡಿನೇ 3.5 ಇಂಚಿದ್ದು, ಈ ಕಡೆ ರೆಡಿನೇ 3 ಇಂಚಿದ್ದು, ಈ ಥರ ಎಲ್ಲ ಇದ್ದಾಗ ಏನು ಮಾಡಬೇಕಾಗತ್ತೆ, ನಾವು ಅದನ್ನು ರೆಡ್ಯೂಸ್ ಮಾಡಿಕೊಂಡು, ಇದೇನು ಇಷ್ಟಿರುತ್ತಲ್ಲ ಅದನ್ನು ರೆಡ್ಯೂಸ್ ಮಾಡಿಕೊಂಡು ಈ ಕ್ರಾಸ್ ಬೆಲ್ಟ್ ಈ ಮೇಲ್ಗಡೆ ಶೇಪ್ ಇರುತ್ತಲ್ಲ ಅದಕ್ಕೆ ನಾವು ಎಷ್ಟು ರೆಡ್ಯೂಸ್ ಮಾಡ್ತೀವಿ ಅದನ್ನು ಶೇಪ್ಗೆ ಕೊಟ್ಬಿಟ್ಟು ನಾವು ಕ್ರಾಸ್ ಬೆಲ್ಟ್ನ ಸ್ಟ್ಯಾಂಡರ್ಡ್ ಸೈಜ್ಗೆ ತೊಗೊಂಡು ಬಂದು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕಾಗತ್ತೆ. ನೋಡ್ತೀನಿ ಆ ಥರ ಯಾವುದಾದ್ರೂ ಒಂದು ಬ್ಲೌಸ್ ಏನಾದರೂ ನಂಗೆ ಸಿಕ್ಕಿದ್ರೆ ಆ ಥರ ವೀಡಿಯೋ ನಾನು ನಿಮಗೊಂದು ತೋರಿಸ್ಕೊಡ್ತೀನಿ. ಅದು ಒಂದಿದೆ ಮೈಂಡಲ್ಲಿ ತೋರಿಸ್ಬೇಕು ಅಂತ. ಆ ಥರದ್ದು ಯಾವುದಾದ್ರೂ ಸಿಕ್ಕಿದ್ರೆ ನಾನು ಖಂಡಿತ ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಸದ್ಯಕ್ಕೆ ಇವಾಗ ಇಷ್ಟನ್ನು ಕಲ್ತ್ಕೊಳ್ಳಿ. ಬಿಗಿನರ್ಸು ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಡೇ ಬೈ ಡೇ ಹೋಗ್ತಾ ಈ ಟೈಲರಿಂಗ್ ಅನ್ನೋದು ನಾವು ಎಷ್ಟು ಕಲ್ತ್ರೂ ಕಂಪ್ಲೀಟ್ ಅನ್ನೋದು ಇರೋದೇ ಇಲ್ಲ. ಹೊಸ್ದಾಗಿ ಕಲಿತಾನೇ ಇರಬೇಕಾಗತ್ತೆ. ಆ ಥರ ಬರ್ತಾನೆ ಇರುತ್ತೆ ಟ್ರೆಂಡು. ಸದ್ಯಕ್ಕೆ ಇವಾಗ ಇದಿಷ್ಟನ್ನು ಕಲ್ತ್ಕೊಳ್ಳಿ. ಮನೆಯಲ್ಲಿ ಆದಷ್ಟು ಹೆಚ್ಚು ಪೇಪರ್ ಕಟ್ಟಿಂಗ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಮಗೆ ಶೇಪ್ಗಳು ಬರ್ತಾ ಇಲ್ಲ, ನಮಗೆ ಫ್ರಂಟ್ ಶೇಪ್ ಬರ್ತಾ ಇಲ್ಲ, ಬ್ಯಾಕ್ ಶೇಪ್ ಬರ್ತಾ ಇಲ್ಲ ಅಂದವರು ಇವು ಎಲ್ಲರಿಗೂ ಸ್ಲೀವ್ಸ್ದೇ ದೊಡ್ಡ ತಲೆನೋವು. ಸ್ಲೀವ್ಸ್ ಶೇಪ್ ಬರ್ತಾ ಇಲ್ಲ. ಸೊ ಆದಷ್ಟು ಪೇಪರ್ ಕಟ್ಟಿಂಗ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ದಿನಕ್ಕೆ ಒಂದು 10 ಪೇಪರ್ ಕಟ್ಟಿಂಗ್ನ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಖಂಡಿತ 2 ಅಥವಾ 3 ದಿನದಲ್ಲಿ ನಿಮಗೆ ಬಂದೇ ಬರುತ್ತೆ. ಏನಕ್ಕೆ ಬರಲ್ಲ, ಫಸ್ಟು ಪೇಪರ್ ಕಟ್ಟಿಂಗ್ ಮಾಡಿ 1 kg ಅರ್ಧ kg ಪೇಪರ್ ತೊಗೊಬಂದಿಟ್ಕೊಂಡು ಸ್ಲೀವ್ಸ್ನ ಫೋಲ್ಡ್ ಮಾಡಿ, ಸ್ಲೀವ್ಸ್ನ ಕಟಿಂಗ್ ಮಾಡಿ, ಸ್ಲೀವ್ಸ್ನ ಫೋಲ್ಡ್ ಮಾಡಿ ಕಟಿಂಗ್ ಮಾಡಿ 100% ಬಂದೇ ಬರುತ್ತೆ. ಓಕೆನಾ, ಆದಷ್ಟು ಪೇಪರ್ ಕಟ್ಟಿಂಗ್ ಚೆನ್ನಾಗಿ ಮಾಡಿ. ಇವಾಗ ನೋಡಿ ರೆಡಿ ಆಗಿದೆ ಈ ಒಂದು ಪರ್ಟಿಕ್ಯುಲರ್ ಬ್ಲೌಸು. 32 ಎದೆ ಸುತ್ತಳತೆ ಇರೋ ಈ ಒಂದು ಪರ್ಟಿಕ್ಯುಲರ್ ಬ್ಲೌಸು. ಇದಕ್ಕೇನೋ 32 ಎದೆ ಸುತ್ತಳತೆ ಇದೆ, ಬಟ್ ಕತ್ತು
ಕಂಕ್ಳು ಎಲ್ಲ ಇವ್ರದ್ದು ಏನಿದೆ ಮೆಷರ್ಮೆಂಟ್ ನಾನು ಅದನ್ನು ತೊಗೊಂಡಿದ್ದೀನಿ. ನೀವು ಇಷ್ಟಿಷ್ಟೇ ತೊಗೋಬೇಕು ಅಂತ ಏನೂ ಇಲ್ಲ. ನಿಮ್ಮ ಬ್ಲೌಸಲ್ಲಿ ನಿಮ್ಮ ಮೆಷರ್ಮೆಂಟ್ ಏನಿದೆ ಅದನ್ನು ದಯವಿಟ್ಟು ಅದನ್ನು ಫಾಲೋ ಮಾಡ್ಕೊಳ್ಳಿ. ಯಾವುದನ್ನೇ ಅಷ್ಟೇ ಚಾರ್ಟ್ ಮೇಲೆ ಡಿಪೆಂಡ್ ಆಗಬೇಡಿ. ಇವ್ರು ಇಷ್ಟು ತೊಗೊಂಡಿದ್ದಾರೆ ನಾವು ಇಷ್ಟೇ ತೊಗೊಳ್ಳೋಣ ಅಂತ ತೊಗೊಳಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರದು ಬಾಡಿ ಮೆಷರ್ಮೆಂಟು ಚೇಂಜ್ ಆಗೇ ಆಗುತ್ತೆ. ಎಕ್ಸಾಕ್ಟಾಗಿ ಯಾರ್ದು ಇರೋದಿಲ್ಲ. ಸೊ ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ನಿಮ್ಮ ಬಾಡಿ ಮೆಷರ್ಮೆಂಟ್, ನಿಮ್ಮ ಬ್ಲೌಸು, ನಿಮ್ಮ ಅಳತೆ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ಅದ್ರ ಮೇಲೆ ನೀವು ಮೆಷರ್ಮೆಂಟ್ ತೊಗೊಳ್ಳೋದನ್ನು ಕಲ್ತ್ಕೊಂಡು ನೀವು ಒಂದು ಪೇಪರ್ ಮೇಲೆ ಹೆಚ್ಚು ಪ್ರಾಕ್ಟೀಸ್ ಮಾಡಿ, ಆ ನಂತರ ಫ್ಯಾಬ್ರಿಕ್ ಮೇಲೆ ಪ್ರಾಕ್ಟೀಸ್ ಮಾಡಿ. ಸ್ಯಾರಿ ಬ್ಲೌಸ್ನ ಮಾಡೋಕ್ಕೆ ಹೋಗಬೇಡಿ, ಸಾದಾ ಬ್ಲೌಸ್ಗಳ ಮೇಲೆ ಪ್ರಾಕ್ಟೀಸ್ ಮಾಡಿ. ಸಾದಾ ಬ್ಲೌಸ್ 1 ಅಥವಾ 2 ಸ್ಟಿಚ್ ಮಾಡಿ ನಿಮಗೆ ಕಂಫರ್ಟ್ ಅನ್ಸಿದ ಮೇಲೆ ಸ್ಯಾರಿ ಬ್ಲೌಸ್ಗಳನ್ನ ಕಟಿಂಗ್ ಮಾಡ್ಕೊಳ್ಳಿ. ಈಗ ಬೋಟ್ ನೆಕ್ ಮಾಡ್ಕೊತೀನಿ ಅಂತ ಅಂದ್ರೂ ಅಷ್ಟೇ ಫಸ್ಟು ಸಾದಾ ಬ್ಲೌಸ್ ಮೇಲೆ ಒಂದು ಕಟಿಂಗ್ನ ಮಾಡಿ ಸ್ಟಿಚಿಂಗ್ ಮಾಡಿ, ಆನಂತರ ಅದನ್ನು ವೇರ್ ಮಾಡಿ ಪರ್ಫೆಕ್ಟ್ ಆಗಿದೆ ಅಂತ ಅಂದಮೇಲೆ ನೀವು ಸ್ಯಾರಿ ಬ್ಲೌಸ್ನ ಕಟಿಂಗ್ ಮಾಡ್ಕೊಳ್ಳಿ. ಸೊ ಆದಷ್ಟು ನಿಮ್ಮ ಅಳತೆ ಮೇಲೆ ನೀವು ಡಿಪೆಂಡ್ ಆಗಿ ಬೇರೆಯವ್ರ ಅಳತೆ ಏನಿದೆ ಅಷ್ಟನ್ನು ನೀವು ತೊಗೊಳ್ಳೋದಕ್ಕೆ ಹೋಗಬೇಡಿ. ಸೊ ವಿಡಿಯೋ ಇಲ್ಲಿಗೆ ಒಂದು ಬ್ಲೌಸ್ದು ಕಂಪ್ಲೀಟಾಗಿ ಪೇಪರ್ ಕಟಿಂಗ್ ಮುಗ್ದಿದೆ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ನಿಮ್ಗೆ ಯಾವುದಾದ್ರೂ ಪೇಪರ್ ಕಟಿಂಗ್ದು ನಿಮ್ಮ ಬಾಡಿ ಸೈಜ್ದು ಪೇಪರ್ ಕಟಿಂಗ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಇವಾಗ ಇದು 32 ಇಂಚ್ ಅಲ್ವಾ, 40 ಸೈಜ್ಗೆ ಏನೇನು ಚೇಂಜಸ್ ಮಾಡ್ಕೊಬೇಕು ಅಥವಾ ಎಲ್ಲೆಲ್ಲಿ ಹೇಗೆ ಕಟಿಂಗ್ ಮಾಡ್ಕೊಬೇಕು ಅನ್ನೋ ಡೌಟ್ ಇದ್ದೇ ಇರುತ್ತೆ. ಸೊ ಆವಾಗ ನನಗೆ ತಿಳಿಸಿ. ಅದರಲ್ಲಿ ಇವಾಗ 32ಗೆ ಏನಿರುತ್ತೆ 40ಗೂ ಇದೇ ಇಷ್ಟಿಷ್ಟೇ ತೊಗೋಬೇಕು ಅಂತ ಇರೋದಿಲ್ಲ. ಆವಾಗ ಸ್ವಲ್ಪ ನಾವು ಚೇಂಜಸ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಆ ಚೇಂಜಸ್ ಏನೇನು ಅಂತ ತಿಳ್ಕೊಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಬಾಡಿ ಸೈಜು ಅಥವಾ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ದು ಕಮೆಂಟ್ ಮಾಡಿ ತಿಳಿಸಿ. ನಾನು ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕ್ತೀನಿ. ನಿಮಗೆ ಬೋಟ್ ನೆಕ್ದು ಪೇಪರ್ ಕಟಿಂಗ್ ಬೇಕು ಅಂತ ಅಂದ್ರೂ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಅದರದ್ದು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ಪ್ರಿನ್ಸಸ್ ಕಟಿಂಗ್ದು ಬೇಕು ಅಂದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ, ಆ ವಿಡಿಯೋನ ತರ್ತೀನಿ. ಸೊ ನಿಮಗೆ ಒಟ್ಟಾರೆ ಯಾವ ಸೈಜ್ದು ಮೇಲೆ ಯಾವ ಥರ ಬ್ಲೌಸ್ದು ಬೇಕು ಅಂತ ಅನಿಸುತ್ತೋ ಅದನ್ನೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ನಾನು ವಿಡಿಯೋನ ತೊಗೊಂಡು ಬರ್ತೀನಿ. ಸೊ ಹೇಳೋದ್ನಲ್ಲ, ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಟೈಲರಿಂಗ್ ಕಲಿತಿದ್ರೆ ಅವ್ರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ. ಮತ್ತು ಇನ್ನು ಹೆಚ್ಚು ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ಮತ್ತೆ ಸಿಗ್ತೀನಿ, ಮತ್ತು 22 ನಂತರ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.